ಹೌದಲ್ರಿ? ನಿಮ್ಮ ಅಭಿಪ್ರಾಯ ಮೇಡಮ್? ನಮಗೆ ಇಷ್ಟೆಲ್ಲ ಇದೆ, ಒಂದು ಬಾರ ಅಷ್ಟೇ. ಇದು ವಿದ್ಯಾರ್ಥಿಗಳ ಉಪಯೋಗ ಇದೆ, 4 ಜನ ಒಳ್ಳೆದಾಗುತ್ತೆ. ಫ್ರೆಂಡ್ಸ್, ನಾನು ಯಾಕೆ ಡಿಸ್ಕಷನ್ ಪಾಯಿಂಟ್ ತಗೊಂತ ಇದ್ದೀನಿ ಅಂದರೆ, ನೀವು ಅರ್ತ್ಕೋಬೇಕು. ಓಕೆ, ಅರ್ತ್ಕೋಬೇಕು. ಯಾಕಂದ್ರೆ ಅವೇರ್ನೆಸ್, ಈ ಪ್ರೋಗ್ರಾಮ್ ಏನಿದೆ ಸುಮ್ಮನೆ ನಾನು ಮಾತಾಡಿ ಆಮೇಲೆ ನಿಮ್ಗೆ ಅರ್ಥ ಆಗ್ತಿತ್ತು ಆಮೇಲೆ ಊಟ ಮಾಡಿ ಹೋಗೋದು ಉದ್ದೇಶ ಅಲ್ಲ. ಕರೆಕ್ಟಾ? ಸೊ ನಾನು ಯಾಕೆ ಡಿಸ್ಕಷನ್ ಪಾಯಿಂಟ್ ತಗೊತಾ ಇದ್ದೀನಿ ಅಂದರೆ, ಒಂದು ಹಣ್ಣು ಚೆನ್ನಾಗಿರ್ಬೇಕು ಅಂದರೆ, ಫ್ರೂಟ್ ಚೆನ್ನಾಗಿರ್ಬೇಕು ಅಂದರೆ ರೂಟ್ ಚೆನ್ನಾಗಿರ್ಬೇಕು. ಇದು ಇಂಗ್ಲೀಷಲ್ಲಿ ಏನು ಹೇಳ್ತಾರೆ? ಫ್ರೂಟ್ ಚೆನ್ನಾಗಿರ್ಬೇಕು ಅಂದರೆ ಏನು ಚೆನ್ನಾಗಿರ್ಬೇಕು? ಎಲ್ಲರೂ ಹೇಳಿ. ಫ್ರೂಟ್ ಚೆನ್ನಾಗಿರ್ಬೇಕು ಅಂದರೆ, ಫ್ರೂಟ್ ಚೆನ್ನಾಗಿರ್ಬೇಕು ಅಂದರೆ ಕರೆಕ್ಟಾ? ಇಲ್ಲಿ ರೂಟ್ ಅಂದರೆ ಯಾವ ಕರೆಕ್ಟಾ? ಎಸ್, ನಿಮಗೆಲ್ಲ ಅಲ್ಲ ಅಂತ ತಿಳ್ಕೊಂಡ್ಬಿಡ್ಬೇಡ್ರಿ, ಮತ್ತೆ ಅದೇ ಮಾತಾಡೋಕ್ಕಾಗಿಲ್ಲ. ಓಕೆ, ನಮಗೆಲ್ಲ ಬಿಡು ಚಲೋ ಅಂತ ನಾವು ಸೈಡಿಗೆ ಬಂತೀವಿ. ನಮಗೆ ತಂಟಿಗೆ ಬರೋಂಗಿಲ್ಲ ಅಂತ ತಿಳ್ಕೊಂಡ್ರೆ ತಪ್ಪು. ನಾನು ನಿಮ್ಮ ತಂಟಿಗೆ ಬರ್ತೀನಿ. ಓಕೆ, ಸೊ ಏನಾಗುತ್ತೆ ಡಿಸ್ಕಷನ್ ಪಾಯಿಂಟ್? ಫ್ರೂಟ್ ನಿಮ್ಮ ಮಕ್ಕಳು ನಿಮಗೆ ಫ್ರೂಟ್ ಅಲ್ಲ, ಆಮೇಲೆ ರೈಟ್? ಹೌದಾ? ಇಲ್ಲಿ ಯಾರ್ದು 10 ಎಕರೆ ಮೇಲೆ ಜಮೀನಿದೆ? ಸುಮ್ಮನೆ ಹೇಗೆ ಡಿಸ್ಕಷನ್? 10 ಎಕರೆ ಮೇಲೆ ನಾವೇನು ಫೀಸ್ ಡಬಲ್ ಮಾಡಲ್ಲ. 10 ಎಕರೆ ಮೇಲೆ ಐತನ ಕೈ ಎತ್ತೀವಿ, ಡಬಲ್ ಮಾಡ್ಬಿಟ್ಟು ಹಂಗೇನಿಲ್ಲ. ನಮ್ದು 2 ಪ್ರಶ್ನೆಗಳು ಇರ್ತಾರೆ ನೋಡಿ. ಮೇಡಮ್ಗಳು 10 ಎಕರೆ ಮೇಲೆ ಜಮೀನು ಯಾರಾದ್ರೂ ಕೈ ಎತ್ತಿದ್ರು ಕರೆಕ್ಟಾ? ಹೌದಾ? ನಿಮ್ಮ ಯಜಮಾನ ಬಂದಲ್ಲ? ಯಾಕೆ ಬಂದಿದ್ದಾರೆ? ಅದೇ ನಿಮ್ಮ ಯಜಮಾನ ಯಾಕೆ ಬಂದಿದ್ದಾರೆ? ಬಂದಾಗ ಬಿಟ್ಬಿಟ್ಟು ಅಲ್ಲಿ ಆರೋಗ್ಯ ಜೊತೆಗೆ ಅವ್ರ ಆರೋಗ್ಯ ಹದಗೆಡೋದು ಯಾಕಂದ್ರೆ ಹಾರ್ಡ್ ವರ್ಕ್ ಮಾಡಿರ್ತಾರೆ. ನನ್ನ ಹೆಂಡತಿ ಚೆನ್ನಾಗಿರ್ತಾರೆ, ನನ್ನ ಮಕ್ಕಳು ಚೆನ್ನಾಗಿರ್ತಾರೆ. ಕರೆಕ್ಟ್ ಸರ್? ಇವತ್ತು ಏವಿಯೇಷನ್ ಕೂತ್ಕೊಂಡು ಈ ಏವಿಯೇಷನ್ಗೆ ಸೇರೋ ಕಾರಣ ಇವ್ರ ಮನೆಯವರು. ಕರೆಕ್ಟಾ? ಅವ್ರ ಕಾಲ ಬರಕ್ಕೆ ನೀವೇ ಕಾರಣ ಆ್ಯಕ್ಚುಲಿ. ಅದಲ್ಲ, ನಾಳೆ ಅವ್ರಿಗೆ ಮೊಣಕಾಲ ರಿಪೇರ್ ಮಾಡ್ಸೋಕ್ಕೂ ನೀವು ದುಡಿಬೇಕು. ಕರೆಕ್ಟಾ? ದುಡಿಬೇಕು ಅಂತ ಸುಮ್ಮನೆ ದುಡಿಯಕ್ಕೆ ಹೋದ್ರೆ ಸಿಗಲ್ಲ ಕೆಲಸ. ಈ ಥರ ನೀವು ಗ್ರೂಮಿಂಗ್ ಆಗಬೇಕು. ನಮ್ಮದು ಏವಿಯೇಷನ್ನು ಮತ್ತು ಹಾಸ್ಪಿಟಾಲಿಟಿ ಮ್ಯಾನೇಜ್ಮೆಂಟು ಇವೆಲ್ಲ ತರಬೇತಿಗೆ ನಾನು ಬಂದಾಗ ನಾನು ಯಾಕೆ ಎಕರೆ ಕೇಳಿದೆ ಅಂದರೆ, ಮೇಡಮ್ ನೀವು ಈಗ ಒಂದು ಎಕರೆ ಗೊಬ್ಬರ ಎಣ್ಣೆ ಎಲ್ಲ ನಿಮ್ಮ ಮನೆಯವ್ರು ಹಾಕ್ತಾರೆ? ಗೊಬ್ಬರ ಎಣ್ಣೆ ಎಲ್ಲ ಥರನೂ ನಾವೇ ನೆನೆಸಿದ್ದೀವಿ. ನೋಡ್ಕೊಂಡು ಈಗ ಗಂಡ್ಮಕ್ಳಿದ್ದು ಅಪ್ಪರಿಗೆ ನಾನಾಗಿ ಹೇಳ್ಬೋದು 9 ಮಂದಿ ಮಕ್ಕಳು ನಾವು ಹಿಂಗಾಗಿ ಹಾಗೇನೆ ಸಾಗೋದು. ಆಮೇಲೆ ಈಗ 2 ಮಕ್ಕಳಿಗೆ ಮೊಮ್ಮಕ್ಕಳು ಅವರ ಈಗ 8 ವರ್ಷ ಅಂತ ಅವರ ಮೇಲೆ. ಹಾಂ, ಆಮೇಲೆ ಕೈಗಾರಿಕೆ ಕೃಷಿ ಒಳಗೆ ಶ್ರೀಧಾನ್ಯ ಎಲ್ಲ ಇಲ್ಲ. ಸಗಣಿ ಗೊಬ್ಬರನೂ ಬೇಕು, ದುಡಿಮೆನೂ ಬೇಕು. ಅದಕ್ಕೆ ಅರ್ವಾಗಿ ಮಾಡಿದ್ರೆ ಮಾತ್ರ ಆಗುತ್ತೆ. ಹಂಗೆ ಮಳೆ ಬಂತು ಹೋತು ನಾವು ಹಾಕಿಲ್ಲ ಅಂದ್ರೆ ಬರೋಲ್ಲ. ಯಾಕೆ ಹೇಳಿದೆ ಅಂದರೆ, ಮಳೆ ಬಂತು ಹೋತು ಹಾಗೆ ಆದ್ರೆ ಬರೋಂಗಿಲ್ಲ ಬೆಳೆ. ಅದರಿಂದ ಹಂಗೋ ಹಿಂಗೋ ಎಜುಕೇಷನ್ ಮುಗಿಸ್ಕೊಂಡ್ಬಿಟ್ರೆ ಸಿಗಂಗಿಲ್ಲ ಜಾಬ್. ಕಮಿಂಗ್ ಟು ದ ಪಾಯಿಂಟ್, ನಾನು ವಿಷಯಕ್ಕೆ ಬರೋದಾದರೆ, ಮೇಡಮ್ ನೀವು ಎಣ್ಣೆ ಗೊಬ್ಬರ ಎಲ್ಲ ಹಾಕಿದ್ರಲ್ಲ, ಅದನ್ನು ನೀವು ಖರ್ಚು ಅಂತ ಪರಿಗಣಿಸ್ತೀರಾ ಏನು ಬಂಡವಾಳ ಅಂತ ಪರಿಗಣಿಸ್ತೀರಾ? ಹಾಂ, ಈಗ ನೀವು ಸ್ಟಾರ್ಟಿಂಗ್ ಖರ್ಚು ಮಾಡ್ತೀರಾ, ಕರೆಕ್ಟ್? ಆಮೇಲೆ ಬೆಳೆ ಬಂದಮೇಲೆ ಅದ್ರ ಖರ್ಚು ಅನ್ನೋದನ್ನ ಬಂಡವಾಳವಾಗಿ ಪರಿವರ್ತನೆ ಮಾಡಬೇಕು ಅಂದರೆ ನಾಳೆ ನೀವೆಲ್ಲ ಉದ್ಯೋಗಸ್ಥರು. ನಾನಿಲ್ಲಿ ಏನು ಹೇಳ್ತಾ ಇದ್ದೀನಿ ಅಂದರೆ, ಸ್ನೇಹಿತರೆ, ನೀವೆಲ್ಲ ಇಷ್ಟು ಮಕ್ಕಳಿಗೋಸ್ಕರ ಖರ್ಚು ಮಾಡ್ತಾ ಇದ್ದೀರಾ ಅಂದ್ಕೊಂಡಿದ್ದೀರಾ ಅಂತ ಖರ್ಚು ಅಂದ್ಕೊಂಡು ಬಿಟ್ಟಿದ್ದೀರಾ. ಖರ್ಚು ಅನ್ನೋದು ತಲೆಯಿಂದ ತೆಗೀರಿ. ಖರ್ಚು ಅಲ್ಲ, ಬಂಡವಾಳ. ನೀವು ಹೋಗಿ ಇವತ್ತು ಒಂದು 100 ಗ್ರಾಮ್ ಬಂಗಾರ ತೊಗೊಂಡ್ಬರ್ತೀರ ಅಂತ ತಿಳ್ಕೊಳ್ಳಿ, ಅದು ಖರ್ಚ ಬಂಡವಾಳ. ನಾಳೆ ರೇಟ್ ಜಾಸ್ತಿ ಆಗ್ತಾ ಹೋಗ್ತದೆ. ಕರೆಕ್ಟಾ? ಇವತ್ತು ನೀವು ಖರ್ಚು ಮಾಡಿರಲ್ಲ ನಿಮ್ಮ ಮಕ್ಕಳಿಗೆ, ನಾಳೆ ನೀವು ಒಂದೇ ತಿಂಗಳು 25ರಿಂದ 30,000 ಸಂಬಳ ಸಿಕ್ಕಿದ್ರೆ ಖುಷಿ ಆಗತ್ತಲ್ಲ? ಹೌದಾ? ನೀವು ಖರ್ಚಾಗಿರೋದೇನು ಬಂಡವಾಳವಾಗಿ ಪರಿವರ್ತನೆ ಆಗುತ್ತೆ. ಸೊ ಅದಕ್ಕೆ ಫಸ್ಟ್ ಆಫ್ ಆಲ್ ನಾನು ನಿಮ್ಮ ನೋವನ್ನ ಬಲಪಡಿಸ್ತಾ ಇದ್ದೀನಿ. ನಿಮ್ಮ ನೋವಿಗೆ ಏನಿಸ್ತಾ ಇದ್ದೀನಿ? ಹಾಂ, ಕೆಲವರು ಸಾಲ ಮಾಡಿರ್ತೀರಿ, ಕೆಲವರು ಚೀಟಿ ಕಟ್ಟಿರ್ತಾರೆ, ಕೆಲವರು ಬಂಗಾರ ಮಾಡಿರ್ತೀರಿ, ಕೆಲವರು ಇರ್ತದೆ ವ್ಯವಸ್ಥಿತವಾಗಿರ್ತದೆ. ಕರೆಕ್ಟಾ? ಎಲ್ಲರನ್ನೂ ಒಂದೇ ಪರಿಗಣಿಸ್ತಾ ಇಲ್ಲ ನಾವು. ಕರೆಕ್ಟಾ? ಕೆಲವರೆಲ್ಲ ಸಾಲ ಮಾಡಿದ್ದು ಬಂದಿರ್ತೀರ. ಸೊ ನೀವು ತಲೆಯಲ್ಲಿಂದ
ತೆಗಿಬೇಕಾಗಿರೋ ವಿಷಯ ಏನಂದ್ರೆ ಇದು ಖರ್ಚಾ ಬಂಡವಾಳನ. ನಾನು ಹೇಳಿದ್ಮೇಲೆ ನಿಮಗಿದು ಖರ್ಚಾ ಬಂಡವಾಳನ. ಬಂಡವಾಳ ಅಂತ ಒಪ್ಕೊಂಡ್ರೆ ಅಲ್ವಾ? ಬಂಡವಾಳ ಯಾವಾಗ ಆಗತ್ತೆ? ನೀವು ನಿಮ್ಮ ಮಗನಿಗೆ ನಾನು ಇಷ್ಟು ಬಂಡವಾಳ ಹಾಕಿದ್ದೀನಿ ಅಂತ ಅವನಿಗೆ ಪ್ರೋತ್ಸಾಹ ಕೊಡಬೇಕು. ಕರೆಕ್ಟಾ? ಪ್ರೋತ್ಸಾಹ ಯಾವಾಗ ಆಗ್ತಾನೆ ಅಂದ್ರೆ ಫಸ್ಟ್ ನೀವು ಬಂಡವಾಳ ಅಂತ ತಿಳ್ಕೊಂಡಾಗ ನಿಮಗೂ ಮನಸ್ಸು ಬರ್ತದೆ, ಆತನ ನಾವು ಚೆನ್ನಾಗಿ ಗೈಡ್ ಮಾಡಬೇಕು. ಆಮೇಲೆ ಗೈಡ್ ಅಂದ್ರೆ ತಿಳುವಳಿಕೆ. ಫಸ್ಟ್ ಆಫ್ ಆಲ್ ನಾನು ನಿಮಗೆ ಏನ್ ಮಾಡ್ತೀನಿ, ಎಲ್ಲರೂ ಜೋರಾಗಿ ಚಪ್ಪಾಳೆ ಕೊಡ್ಬೇಕು. ಕಂಗ್ರ್ಯಾಚುಲೇಷನ್ಸ್ ಟು ಆಲ್ ದ ಪೇರೆಂಟ್ಸ್. ಅಭಿನಂದನೆಗಳು. ಪೇರೆಂಟ್ಸ್ ಆಗಿರ್ಬೋದು, ಅಣ್ಣ ಓದಿಸ್ತಿರ್ಬೋದು, ಅಣ್ಣ ತಂಗಿ ಓದಿಸ್ತಿರ್ಬೋದು, ಕರೆಕ್ಟಾ? ಆಲ್ ಎನಿ ಗಾರ್ಡಿಯನ್, ಅಪ್ಪ ನಿಮ್ಗೆ ಓದಿಸ್ತಿರ್ಬೋದು. ಫಸ್ಟ್ ಜೋರಾಗಿ ಚಪ್ಪಾಳೆ ಹೊಡಿಸಿರೋ ಉದ್ದೇಶ ಏನಂದ್ರೆ ಯು ಹ್ಯಾವ್ ಟೇಕನ್ ಎ ರೈಟ್ ಡಿಸಿಷನ್ ಅಲ್ವಾ? ನೀವು ತಗೊಂಡಿರೋ ಒಂದು ನಿರ್ಧಾರ ಏನಿದೆ 100% ಪಕ್ಕ ನಿರ್ಧಾರ ತಗೊಂಡಿದ್ದೀರಿ ಅನ್ನೋದು ಬುನಾದಿ. ಆಮೇಲೆ ಅಲ್ವಾ? ನಿಮಗೆ ಎಂಟ್ರಿ ಹೊಡೆದ್ರಿ, ಕರೆಕ್ಟಾ? ಫ್ಲೈಟ್ ಎಲ್ಲ ಕಾಣಿತು, ಕರೆಕ್ಟ್? ಅಲ್ಲಿ ಏನಾಯ್ತು? ಫಸ್ಟ್ ಇಂಪ್ರೆಷನ್ ಇಂದ ಬೆಸ್ಟ್ ಇಂಪ್ರೆಷನ್, ಕರೆಕ್ಟಾ? ನೋಡಿದ ತಕ್ಷಣ ನಿಮ್ಗೆ ಹೌದು ಫ್ಲೈಟ್ ಇದೆ, ಮತ್ತೆ ಇದೆಲ್ಲ ರಿಯಲಿಸ್ಟಿಕ್ ಆಗಿ ಕಾಣ್ತಾ ಇದೆ, ಕರೆಕ್ಟ್? ಹೌದಾ? ನಾವು ತರಬೇತಿ ಮಾಡಲೇಬೇಕಲ್ವಾ? ತರಬೇತಿಯಿಂದ ನಿಮಗೆ ಒಂದು ಉದ್ಯೋಗ ಸಿಗೋದಾದ್ರೆ ಅದು ಒಂದು ನಿಮ್ಮ ವ್ಯಾಲ್ಯೂ ಕಡಿಮೆ ಇರುತ್ತೆ. ಉದ್ಯೋಗ ಸಿಗುತ್ತೆ ಇಲ್ಲನ್ನಲ್ಲ, ಅದೊಂದು ವ್ಯಾಲ್ಯೂ ಕಡಿಮೆ ಇರುತ್ತೆ, ಕರೆಕ್ಟಾ? ಸ್ವಲ್ಪ ನಮ್ಗೆ ಒಳ್ಳೇದಾಗಬೇಕು ಅಂದರೆ ಏನಾಗುತ್ತೆ? ಪೈನ್ ಆಗುತ್ತೆ ಅಲ್ವಾ? ಮೇಡಮ್, ನೀವು ಹೊಲಕ್ಕೆ ಹೋದಾಗ ಯಾವಾಗ ಕಾಲಿಗೆ ಮುಳ್ಳು ಚುಚ್ಚಿದಾಗ ನಿಮ್ದು ರಿಯಾಕ್ಷನ್ ಏನಿರುತ್ತೆ? ಹೊಲಕ್ಕೆ ಹೋಗಿಲ್ಲ ರೀ. ಕಾಲಾಗ ಮುಳ್ಳು ಚುಚ್ಚಿದಾಗ ಅವ್ವ ಅಂತ ಬಂದದ್ದು, ಕರೆಕ್ಟಾ? ಆಮೇಲೆ ಅದೇ ನಿಮ್ಮ ಅಮ್ಮಗೆ ನೋಡ್ರಿ ಒಂದು ಎಕ್ಸಾಂಪಲ್ ಕೇಳ್ತೀನಿ. ಹೌದಾ? ನಿಮ್ಮ ಕಿವಿಯಾಗ ಬಂಗಾರ ಹೌದಲ್ಲ? ಎರಡು ಕಡೆ ಅವ್ವ ಅಂದ್ರೆ ಒಂದೇ ಕಡೆ ಈಗ ನೋಡ್ರಿ, ನಿಮ್ ಕಾಲ ಮುಳ್ಳು ಚುಚ್ಚಕತ್ತಲ್ಲ, ಅದು ನೀವು ಇಲ್ಲಿ ಮನೆ ಬಿಟ್ಟು ಬಂದಿರಿ ಏನ್ರಿ? ಕಾಲಾಗ ಮುಳ್ಳು ಚುಚ್ಚಕತ್ತಲ್ಲ ಅವ್ವ ಅಂತ ನಿಮಗೆ ಕಷ್ಟ ಆದರೂ ಎಷ್ಟೇ ಕಷ್ಟ ಆದರೂ ನಿಮ್ಮ ಕಾಲ ಮುಳ್ಳು ಚುಚ್ಚೋದು ಅನ್ಕೊಂಡು ಮುಂದೆ ಹೋದ್ರೆ ನಾಳೆ 10 ಗ್ರಾಮ್ ಕಿವಿಯಾಗ ಬಂಗಾರ ಚುಚ್ಚುವಾಗ ಅದೇ ನೋವು ಖುಷಿ ಪಡ್ತು, ಹೌದಲ್ಲ? ಕಾಲಾಗ ಮುಳ್ಳು ಚುಚ್ಚುವಾಗ ಪೈನ್ ಆಯ್ತು, ಅಳು ಬಂತು, ಆದ್ರೆ ಕಿವಿಯಾಗ ಬಂಗಾರ ಚುಚ್ಚುವಾಗ ಅದೇ ನೋವು. ಸೇಮ್ ಅಲ್ಲ? ಏನು ಬೇರೆ ನೋವು? ಅದು ಸೇಮ್ ನೋವು, ಆದ್ರೆ ಸಮಾಧಾನ. ಕಿವಿಯಾಗ ಏನು ಚುಚ್ಚಕತ್ತಾರ? ಕರೆಕ್ಟಾ? ಎರಡು ನೋವು ಸೇಮ್, ನಮ್ಮ ಥಿಂಕಿಂಗ್ ಡಿಫ್ರೆಂಟ್. ಅರ್ಥ ಕರೆಕ್ಟಾ? ಸೊ ನೀವೇನ್ ಮಾಡ್ಬೇಕು, ಈ ಕಾಲ ಮುಳ್ಳು ಚುಚ್ಚಕ್ಕಂಥದ್ದು ಅಂತ ತಿಳ್ಕೊಂಡು ಕಷ್ಟಪಡಬೇಕು ಅಂತ ಹೇಳ್ತಾ ಇದ್ವಿ. ಆಮೇಲೆ ಹೌದಾ? ಕಷ್ಟ ಮುಳ್ಳು ಚುಚ್ಚಿದ್ರೆ ಬಂಗಾರ ಚುಚ್ಚುತ್ತದೆ, ಹೌದಾ? ಆಮೇಲೆ ಎರಡು ಅವ್ವಾನೇ ಅಂತೇಳಿ, ಎರಡು ಪೈನ್ ಸೇಮ್, ಆದ್ರೆ ಒಂದು ಪೈನ್ ಒಳಗೆ ನಿಮಗೆ ಗೈನ್ ಇಲ್ಲ, ಆದ್ರೂ ಮುಂದೆ ಗೈನ್ ಬರುತ್ತೆ. ಆಮೇಲೆ ಸೊ ವೆಲ್ಕಮ್ ಟು ಆಲ್ ಆಫ್ ಯು. ನಿಮ್ಗೆಲ್ಲರಿಗೂ ಸ್ವಾಗತ, ಸುಸ್ವಾಗತ ನಮ್ಮ ಈ ಏವಿಯೇಷನ್ ಕಾಲೇಜ್ ಸ್ಕೈವಾರ್ಡ್ಗೆ. ನನಗೀಗ ಒಂದು 5 ನಿಮಿಷ ಮಾತಾಡಲಿಕ್ಕೆ ನಿಮಗೆ ಒಂದು ಅವಕಾಶ ಕೊಟ್ಟಿದ್ದಾರೆ ಸರ್. ಓಕೆ, ಯಾಕೆ ಅವಕಾಶ ಕೊಟ್ಟಾರೆ ಅಂತ ಹೇಳಿದ್ರೆ, ಇವತ್ತಿನ ದಿವಸ ನಮಗೆ ಪ್ರೋತ್ಸಾಹ ತುಂಬ ಇರ್ಬೋದು, ಮೋಟಿವೇಶನ್ ತುಂಬ ಇರ್ಬೋದು ಅಲ್ವಾ? ಬೆಳಗ್ಗೆ ಎದ್ದು ಕೂಡ ನೀವು ಹೊಲಕ್ಕೆ ಹೋಗೋಕ್ಕಿಂತ ಮುಂಚೆ ಚಹಾ ಕುಡಿತೀರಿಲ್ಲ, ಹೌದಲ್ಲ? ಚಹಾ ಏನು ಕೊಡ್ತಿರ್ತೀರಿ ನೀವು? ಉತ್ಸಾಹ. ಚಹಾ ಕುಡಿದು ಹೋಗ್ತಿಲ್ಲ ಯಾರು ನೋಡು, ಚಹಾ ಕುಡಿಲ್ಲ ಅಂದ್ರೆ ಹೊಲಕ್ಕೆ ಹೋಗಂಗೆ ಇಲ್ಲ, ಹೌದಲ್ಲ? ರೆಡಿ ಆಗಿರ್ತಾರ, ಏನ್ರಿ ಇವತ್ತು ಹೊರಗೆ ಹೋಗಿಲ್ಲ ಅಂದ್ರೆ ಚಹಾ ಕುಡು, ವರ್ಷ ರೆಡಿ ಆಗಿಬಿಟ್ಟಿರ್ತದೆ. ಆಮೇಲೆ ಹೇಳ್ತಾರ, ಅದಕ್ಕೆ ನಮ್ಮ ಹೆಣ್ಮಕ್ಳು ಭಾಳ ಜನರು ಫಸ್ಟ್ ಚಹಾ ಇಟ್ಟ ಚಹಾ ಕುಡಿದ ಅಂತ ಹೇಳ್ರಿ, ಆಮೇಲೆ ಹೊಲಕ್ಕೆ ಹೋಗಿರ್ತಾರೆ. ಆಮೇಲೆ ಓಕೆ, ಸೊ ನಾನು ಇವತ್ತಿಂದ ಏನು ನಾನು 10-15 ನಿಮಿಷ ನಿಮ್ಮ ಹತ್ರ ಮಾತಾಡ್ತಾ ಇದ್ದೀನಿಲ್ಲ, ಅದು ಏನಿದ್ದಂಗೆ ಚಹಾ. ಓಕೆ, ನಿಮಗೆಲ್ಲ ಒಂದು ಹುಡುಕ್ ಬರೋಕ್ಕೆ. ಆಮೇಲೆ ಹುಡುಕ್ ಆಲ್ರೆಡಿ ಇರೋದಕ್ಕೆ ನೀವು ಅಡ್ಮಿಷನ್ ತಗೊಂಡಿದ್ದೀರಾ, ಆದರೆ ಏನು ಬೇಕು? ಮೋಟಿವೇಶನ್ ಬೇಕು. ಅವಾಗ ಲೈಫ್ ಒಳಗೆ ಮೋಟಿವೇಶನ್ ಬೇಕು. ಓಕೆ, ಈಗ ನಮ್ಮ ಪುಟ್ಟಿ ಕೇಳೋಣ, ನೀನು ಇಲ್ಲಿಂದ ನನ್ನ ಮಾತಾಡ್ಸೋದು ಅಲ್ಲ, ಈಗ ಆಗ್ತದೆ
ಯಾಕೆ ಹಿಂಗೆ ಆಗ್ಬೇಕಂದ್ರೆ ಒಂದು 10 ಸಲ ನಾಚಿಕೆ ಆಗ್ಬೇಕು. ಆಮೇಲೆ ಈಗ ನೋಡಿ ಇವಾಗ ಹಿಂಗೆ ನಮ್ಮ ಪ್ರತಿಯೊಂದು ಕ್ವಶನ್ ಅಂತ ಅದೇ ನೀವು ಒಂದು ತಿಂಗಳು ಆದ್ಮೇಲೆ ನೋಡ್ರಿ ಬೆಟ್ ಕಳ್ತೀನಿ ನಾನು. ಕರೆಕ್ಟ್ ನಮ್ಮ ಕಿರಣ್ ಸರ್ ಹೇಳ್ತಾ ಇದ್ರು ಲಾಸ್ಟ್ 90 ಡೇಸ್ ಎಕ್ಸರ್ಸೈಸ್ ಇರ್ತದೆ ಯಾವಾಗಲೂ, ಯಾವುದೇ ನಿಮಗೆ ಬದಲಾವಣೆ ಆಗ್ಬೇಕಂದ್ರೆ 90 ದಿನ ಇರ್ತದೆ ಅಂತ ನಮ್ಮ ಕಿರಣ್ ಸರ್ ಹೇಳ್ತಿದ್ರು. ಇದೇ ಹುಡುಗಿನ ಇವಾಗ ಒಂದು ಕ್ವಶನ್ ಕೇಳ್ತೀನಿ ಅಂದ್ರೆ ಹಿಂಗೆ ಮಕ್ಕ ಮಾಡಿರೋದು ಒಂದು ವಿಡಿಯೋ ಮಾಡೋಣ. 60 ದಿನ ನಮ್ಮ ತರಬೇತಿ ಆದ್ಮೇಲೆ ನಮ್ಮ ಹುಡುಗಿಗೆ ಒಂದು ಕ್ವಶನ್ ಕೇಳೋದಂದ್ರೆ ಎದ್ದು ಬರ್ತಾಳೆ ಹೇಳಕ್ಕ ಎದ್ದು ಬರ್ತಾಳೆ. ಅದು ಪರಿವರ್ತನೆ ಅಂತ ಹೇಳಿದ್ದೀವಿ. ಆದ್ರೆ ನಾನು ಕ್ವಶನ್ ಕೇಳೋದು ಬಿಡಲ್ಲ ನಿಮ್ಗೆ ಮರ್ತ್ಬಿಡ್ತಾರೆ. ಈಗ ಒಂದು ಕ್ವಶನ್ ದೀಕ್ಷಿತಾ ನಾಯಕ್ ಮಾತಾಡ್ತಾ ಇದ್ದಾರೆ. ಈಗ ದೀಕ್ಷಿತಾ ನಾಯಕ್ ಇಲ್ಲಿಂದ ನಿಮ್ಮ ಫ್ರಂಟ್ ಲೈನಿಗೆ ಆರಾಮಾಗಿ ಹೋಗಿ ಬಾಗಲಗುಂಟೆ ಬಾ ಅಂತ ಹೇಳಿದ್ರೆ ಅಂದಾಜು ಎಷ್ಟು ನಿಮಿಷದಲ್ಲಿ ಬರ್ಬೋದು? ಹೋಗೋಣ ನಿಮ್ಮ ಹೆಸರು ದೀಕ್ಷಿತಾ. ಈಗ ದೀಕ್ಷಿತಾಗೆ ಬಾಗಲೂರಿಗೆ ಅಂದ್ರೆ ಏನ್ ಮಾಡ್ತಾಳ? 1 ನಿಮಿಷ ತಗೊಂಡು ಓಕೆ 1 ನಿಮಿಷ ಅಂತ ಹೇಳಲ್ಲ ಅಪ್ರಾಕ್ಸಿಮೇಟ್ ಮತ್ತೆ ಅಳತೆ ಮಾಡಬಾರ್ದು. ಓಕೆ ಇದು ಎಕ್ಸಾಂಪಲ್ ಅಂತ ಹೇಳ್ತಾರೆ. ದೀಕ್ಷಿತಾ ರಘು ಹೋಗುವ 1 ಲಕ್ಷದ ಬ್ಯಾಗ್ ಬಿಟ್ಟ ನಿಮ್ಮಪ್ಪ ಹೋಗುವ ಯಾಕೆ ಮೊದಲನೇದು 1 ನಿಮಿಷ ಯಾಕೆ? ಎಂಜಾಯಿಂಗ್ ಹೋಗತ್ತಂತೆ. ಎರಡನೇದು ಹೊಂಟತ್ತಲ್ಲ 1 ಲಕ್ಷ 1 ಲಕ್ಷ ಹೊಂಟತ್ ಅಂತ ಕೂಡ ಅಲ್ಲಿ 30 ಸೆಕೆಂಡಿಗೆ ಬಂದ್ಬಿಟ್ರು. ಅಷ್ಟು ಕೆಪಾಸಿಟಿ ಎಷ್ಟೈತಿ? ಇಲ್ಲಿಂದ ಅಲ್ಲಿಗೆ ಹೋಗೋ ಕೆಪಾಸಿಟಿ ಎಷ್ಟೈತಿ? 30 ಸೆಕೆಂಡ್. ಆದ್ರೆ ಆಕೆ ಫಸ್ಟ್ ಟೈಮ್ ನಾವು ಹೇಳಿದ್ರ ಮೇಲೆ ಅವಿ ಸ್ವಲ್ಪ ಅಲ್ಲಿ ಹೋಗುವಾಗ 1 ನಿಮಿಷ ರೊಕ್ಕದ ಬ್ಯಾಗ್ ಬಿಟ್ಟಿದಂದ್ರೆ 30 ಸೆಕೆಂಡ್ ಮಾಡ್ತಾಳೆ. ಇದೇ ಜೀವನ. ನಿಮಗೆ ಇಷ್ಟು ದಿನ ಬರೀ ಅವಿ ಹೋಗಂತಿದ್ರು. ಈಗ ಏವಿಯೇಷನ್ ಕ್ಲಾಸಲ್ಲಿ ರೊಕ್ಕ ಬಿಟ್ಟಿನಿ ತಗೊಂಬ. ಎಲ್ಲರೂ ಫಾಸ್ಟ್ ಆಗ್ತೀರಿ. ಯಾಕಂದ್ರೆ ಫಾಸ್ಟ್ ಯಾಕೆ ಆಗ್ತೀರಂದ್ರೆ ನಿಮ್ಮ ಒಂದು ರಿಲ್ಯಾಕ್ಸಿಂಗ್ ಟೈಮು ಮುಗಿದು ನೀವು ಇಲ್ಲಿ ಬರ್ತಾ ಇರೋದು ರಿಲ್ಯಾಕ್ಸ್ ಆಗಕ್ಕಲ್ಲ. ರಿಲ್ಯಾಕ್ಸ್ ಆಗಕ್ಕೆ ನಾಳೆ ಗಂಡನ ಮನೆಗೆ ಹೋಗ್ತಿರಲ್ಲ ಅದು ರಿಲ್ಯಾಕ್ಸ್. ಕರೆಕ್ಟ್? ಇಲ್ಲಿ ಬಂದಿರೋದು ತಂದೆ ತಾಯಿಗೆ ರೊಕ್ಕ ಹಾಕಿದ್ದಕ್ಕೆ. ಏನು ಸರ್ ಬರೀ ಹುಡುಗರಿಗೆ ಅಷ್ಟೇ ಹಾಕ್ತೀರಿ ನೀವು? ನಾವೇ ನಿಮ್ಮ ಲೆಕ್ಕಕ್ಕೆ ಇಲ್ಲೇ ಅಂತ ತಿಳ್ಕೊಂಡು ಹುಡುಗರು. ಓಕೆ ಹುಡುಗರಿಗೂ ಅಷ್ಟೇ ಹುಡುಗಿಯರಿಗೂ ಅಷ್ಟೇ. ನೀವೇನು ಹಾಕ್ತಾ ಇದ್ದೀರಲ್ಲ ರೊಕ್ಕ ಅದು ಬಂಡವಾಳ ಆಗಿ ಪರಿವರ್ತನೆ ಆಗತ್ತೆ ಅಂತ ನಾವು ವಿಶ್ವಾಸ ಕೊಡ್ತೀವಿ. ಕರೆಕ್ಟಾ? ಆಮೇಲೆ ಎರಡನೇ ವಿಷಯಕ್ಕೆ ಬಂದಾಗ ನೀವು ಪರಿವರ್ತನೆ ಆಗ್ಬೇಕಂತ ಬಂದಿರೋ ಏನ್ ಪರಿವರ್ತನೆ ಆಗ್ಲಾರ್ದಂಗೆ ಚೆನ್ನಾಗಿ ಆಗ್ಬೇಕಂತ ಬಂದಿರೋ? ಪರಿವರ್ತನೆ ಆಗ್ಬೇಕಂತಂದ್ರೆ ಚೇಂಜ್. ನೀವು ಚೇಂಜ್ ಆಗ್ಬೇಕು ಅಂದ್ರೆ ಯು ಹ್ಯಾವ್ ಟು ಕಂಪ್ಲೀಟ್ಲಿ ಫಾಲೋ ದ ರೂಲ್ಸ್ ಆಫ್ ದ ಕಾಲೇಜ್. ಅರ್ಥ ಆಯ್ತಾ? ರೂಲ್ಸ್ ಆಫ್ ದ ಕಾಲೇಜ್ ಅಂದ್ರೆ ಈಗ ನಿಮಗೆ ಒಬ್ಬೇ ಮಗ ಇರ್ತಾನೆ. ಕರೆಕ್ಟಾ? ಅವನು ಸುಖವಾಗಿ ನಿಮ್ಮ ಮನೆಯೊಳಗಿದ್ದ ಅಭ್ಯಾಸ. ಕರೆಕ್ಟ್? 9:00 ಟಿಫಿನ್, 1:00 ಊಟ, ಕತ್ಲಾಗದ್ರಾಗ ಮತ್ತೊಂದು ಊಟ. ಕರೆಕ್ಟ್? ಹೌದಲ್ಲ? ಓದಕ್ಕೆ ಹೇಳಿದ್ರೆ ಶಬ್ಕೊಂತಾನಂತ ಹೇಳಂಗಿಲ್ಲ, ಮಾತು ಬಿಡ್ತಾನಂತ ಹೇಳಂಗಿಲ್ಲ. ಕರೆಕ್ಟಾ? ಓದೋನ್ ಅತ್ತಾಗ ಓದಿಗಿದಾರ ಅಂತ ಹೇಳಂಗಿಲ್ಲ. ಕರೆಕ್ಟಾ? ಇವೆಲ್ಲ ಹೆದರಿಕೆಯಿಂದ ನೀವು ನಿಮ್ಮ ಮಗ ನೀವು ಹೇಳಕ್ ಆಗಂಗಿಲ್ಲ. ಇವನ್ ನನ್ನ ಮಗಗೂ ನಾನು ಹೇಳಕ್ ಆಗಂಗಿಲ್ಲ. ಕರೆಕ್ಟ್? ನೀವು ಇಲ್ಲಿ ಅವ್ರಿಗೆ ಬಿಟ್ಟಿರಿ ಅಂದ್ಮೇಲೆ ಅಥವಾ ಬಿಡಕ್ ಬರ್ತೀರಿ ಅಂದ್ಮೇಲೆ ನೀವು ಅವ್ರಿಗೆ ಗೈಡ್ ಭಾಳ ಇಂಪಾರ್ಟೆಂಟ್, ಗೈಡ್ಲೈನ್ಸ್ ಭಾಳ ಇಂಪಾರ್ಟೆಂಟ್. ಕರೆಕ್ಟಾ? ಅವರು ರೂಮಿಗೆ ಹೋದಾಗ ನೀವು ರೂಮಲ್ಲಿ ಈಗ ನಾವು ರೂಮಿಗೆಲ್ಲ ಫೆಸಿಲಿಟೀಸ್ ಇರ್ತಾವೆ, ಎಲ್ಲ ಫೆಸಿಲಿಟಿ ಇರ್ತಾವೆ. ನಮ್ಮ ಕಾಲದಲ್ಲಿ ಈಗ ನೋಡ್ರಿ, ಈಗ ನನ್ನ ಅಣ್ಣನ ಥರ ತುಂಬ ಜನ ಇದ್ದೀರಿ ಅಲ್ಲಿ, ಕಷ್ಟಪಟ್ಟು ಅವರು ಮೇಲೆ ಬಂದಿದ್ದಾರೆ. ಹೌದಾ? ನಾನು ಹೇಳೋದೇನಂದ್ರೆ ಡಿಸ್ಕಂಫರ್ಟಿಂದ ನೀವು ಕಂಫರ್ಟ್ ಲೆವೆಲ್ಗೆ ಹೋಗ್ಬೇಕು ಅಂತ ಹೇಳಿದಾಗ, ಓಕೆ ಕಂಫರ್ಟಿಗೆ ನೀವು ಸ್ವಿಚ್ ಆನ್ ಆಗಬೇಕು ಅಂದರೆ ನಿಮಗೆ ಏನು ಫೀಲ್ ಆಗಬೇಕು? ನಿಮಗೆ ವ್ಯವಸ್ಥಿತವಾಗಿ ಇದ್ದರೆ ಮುಂದೆ ಬರ್ತೀರಾ, ಏನು ಅವ್ಯವಸ್ಥಿತವಾಗಿದ್ದರೆ ಮುಂದೆ ಬರ್ತೀರಾ ಅಲ್ವಾ? ಸ್ವಲ್ಪ ಅವ್ಯವಸ್ಥೆಗಳು ಆಗಬೇಕು, ನೀವು ಸಾಧನೆ ಮಾಡಬೇಕು. ಕರೆಕ್ಟಾ? ಅವೆಲ್ಲ ಕಥೆ ಹೇಳಿದಿರಲ್ಲ, ಸಿ ವಿ ರಾಮನ್ನು ಕ್ಯಾಂಡಲ್ ಇಟ್ಕೊಂಡು ಹೋಗಿದ್ರು, ಅದು ನಗ್ತಾ ಹೊಡ್ರು, ಅದನ್ನು ಸೀರಿಯಸ್ ತಗೊಳ್ಳಲ್ಲ ನೀವು. ಕರೆಕ್ಟಾ?
ಯು ಹ್ಯಾವ್ ಟು ಥಿಂಕ್ ವೆರಿ ಸೀರಿಯಸ್ಲಿ. ನಿಮ್ಗೆ ಕ್ಯಾಂಡಲ್ ಕಾಗುವುದು ಅಷ್ಟೇನಿಲ್ಲ. ಹಾ, ಅವಾಗಿನ ಕಾಲ ಹಂಗಿತ್ತು ಅಂತ, ಅವಾಗಿನ ಕಾಲ ಹಂಗಿತ್ತು, ಇವಾಗ ಕಾಲ ಚೇಂಜ್ ಆಗೈತೆ ಅಂತ. ಕರೆಕ್ಟಾ? ಸೊ ಚೇಂಜ್ ಆಗೈತೆ ಅಂತ ಹೇಳಿ ಖರ್ಚು ಮಾಡಕ್ಕೆ ರೊಕ್ಕ ನಾವು ದೂರಕ್ಕೆ ಬರಂಗಿಲ್ಲ. ಕರೆಕ್ಟಾ? ಕರೆಕ್ಟ್. ಆಮೇಲೆ ಸೊ ಇಲ್ಲಿ ನೀವು ಒಂದು ಪರಿವರ್ತನೆ ಆಗಬೇಕು ಅಂದರೆ ನಿಮ್ಮ ಊರಲ್ಲಿರ್ತಕ್ಕಂಥ ಕಂಫರ್ಟ್ ಝೋನ್ನ ಬಿಟ್ಟು ಸ್ವಲ್ಪ ಸ್ಟಾರ್ಟಿಂಗ್ ಡಿಸ್ಕಂಫರ್ಟ್ ಆಗಿದೆ. ಕರೆಕ್ಟ್? ಹೌದಲ್ಲ? ನೀವು ಟಿ ವಿಯಾಗಿ ನೋಡಿ ಇದು ಫ್ಲೈಟಿಂಗ್ ಮ್ಯಾಲೆ ಹೋಗೋದು ನೋಡಿ. ಒಂದು 10,000 ರೂಪಾಯಿ ತರ ಹಿಂದೆ ನೋಡಲ್ಲ, ಇಸ್ಕೊಂಡ್ಬಿಡ್ತಾರೆ. ಮಾತಾಡ್ಬೇಕಾದ್ರೆ ಮಾತ್ರ ಹಿಂದೆ ನೋಡ್ತಾರೆ. ಗಟ್ಟಿ ಹಿಡ್ಕ ಮೈಕ್, ಏನಾಗಲ್ಲ, ಗಟ್ಟಿ ಹಿಡ್ಕ. ನಾ ಇದ್ದೀನಿ, ನಾ ಇದ್ದೀನಿ, ಏನಾರ ನಾನೇ ಜವಾಬ್ದಾರಿ. ಫ್ಲೈಟಿಂಗ್ ಮ್ಯಾಗ ಹೋಗೋದು ನೋಡಿ. ಜನರಲ್ ಕ್ವಶನ್, ಏನು ಸೈಂಟಿಫಿಕ್ ಏನು ಹೋಗ್ಬೇಕಂತ ಏನು ಕೇಳಂಗಿಲ್ಲ. ಹಿಂಗ ಹಿಂಗಿರ್ತದ ರನ್ವೇ ಅಂತ ಕರೆಕ್ಟ್ ಈ ಗಂಟೆ ಹೋಗೋಣ ನೋಡಿ. ಹಂಗೆ ಟ್ರೈ ಮಾಡಿ, ಕರೆಕ್ಟಾಗಿ ರಿಯಲ್ ಆಗಿ ಹೇಳಕ್ ಟ್ರೈ ಮಾಡು. ನಾ ಕೈ ಮಾಡಿ ಸೌಂಡ್ ಬರಕ್ ಬರಲ್ಲ. ಸೌಂಡ್ ನೋಡ, ಇಲ್ಲಿ ನೀವು ಕೊಡಕ್ ಬರಲ್ಲ ನೋಡ. ಸೌಂಡ್ ಕೊಡ, ನಾನು ಈಗ ಮೂವ್ ಮಾಡ್ತೀನಿ. ನೋಡಿ ಮೈಕ್ ಕೊಡ್ತಾ ನೋಡಿ ಸೌಂಡ್. ನಾಚಿಕೆ ಬೇಡ. ಸೈಲೆಂಟ್ಲಿ ನಾವು ಮೋಟಿವೇಟ್ ಮಾಡ್ತೀವಿ. ಇವಾಗ ವೆರಿ ಗುಡ್. ಏನಿಲ್ಲ ಸರ್, ಇವಾಗ ಇನ್ನೂ ಮಸ್ತ್ ಮಾಡ್ತಾರ ಹುಡುಗಿಯರು. ನಾನು ಹೇಳೋದು ಇಷ್ಟೇ ಹೇಳಿ ಇವಾಗ ಕ್ಲೋಸ್ ಮಾಡ್ತೀನಿ. ಇಬ್ರು ಹೇಳಿದ್ರು ಸ್ವೀ ಅಂತ. ಹೌದಾ? ಇವಾಗ ಎಲ್ಲರೂ ಹೇಳ್ರಿ ಮ್ಯಾಗ ಹೊಂಟತಿ. ಇವಾಗ ಸ್ವೀ ಅಂತದ. ನಿಮಗೀಗ ಸೌಂಡ್ ಹಾಕಕ್ಕೆ ಹೌದಾ? ನೀವೆಲ್ಲರೂ ಹತ್ತಿರಿ ಪ್ಲೇನ್. ನೀವು ಲೈಫ್ ಒಳಗೆ ಸೆಟ್ಲ್ ಆಗ್ಬೇಕಂದ್ರೆ ಗಡ 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 ಸ್ವೀ ಅಂತ ಸೌಂಡ್ ಬರ್ತೈತಿ. ಇಳಿದ್ಬಿಡ್ತೈತಿ, ಇಳಿತೀರಿ ಹಂಗ ಸ್ವಯ್ಯ ಸೌಂಡ್ ಬರ್ತೈತಿ. ಆ ಸೌಂಡ್ ಒಳಗೆ ಏನಿರ್ತೈತಿ, ನಿಮ್ಮ ರೂಮ್ ಮೇ ಬಿ ನಿಮ್ಮ ಮನೆ ಇದ್ದಂಗೆ ಇರಂಗಿಲ್ಲ. ಫಸ್ಟ್ ತಲೆಗೆ ಹಾಕೋರಿ, ನೀವು ಇರೋ ಅಕಾಮಡೇಷನ್ ನಿಮ್ಮ ಮನ್ಯಾಗ ಬೆಡ್ರೂಮ್ ಇದ್ದಂಗೆ ಇರಂಗಿಲ್ಲ. ಯಾಕಂದ್ರೆ ಅದು ಫ್ಲೈಟ್ ಸ್ವಯ್ಯ ಅನ್ನಕತ್ತೆ. ಕರೆಕ್ಟ್? ಹೌದಲ್ಲ? ಕರೆಕ್ಟ್. ನಿಮ್ಮ ಮನೆಯೊಳಗೆ ಎಷ್ಟು ವ್ಯವಸ್ಥೆ ಇರ್ತದೋ ಅಷ್ಟು ವ್ಯವಸ್ಥೆ ಐತಿ, ಆದರೆ ನಿಮ್ಮ ಮನೆ ಅಲ್ಲ. ಏನಲ್ಲ